ತುಂಬಿದ ಕೌಸ್ತುಭ ರತ್ನ. ಆದರೆ ಅಬೋಧ ಬಾಲಕನಕ್ಕೆ ನೀನು ಆ ರತ್ನವನ್ನು ಒಡೆಯಬೇಡ ಕುಮಾರ, ಒಡೆಯಬೇಡ. ಚತುರ್ದಶ ಭುವನಗಳಲ್ಲಿ ಹುಡುಕಿದರು ತಾಯಿಯಂತಹ ಬಂಧು, ಸ್ನೇಹಿತೆಯು, ಹಿತೈಷಿಯು ಮತ್ತಾರೂ ದೊರಕುವುದಿಲ್ಲ ಕುಮಾರ, ಮತ್ತಾರೂ ದೊರಕುವುದಿಲ್ಲ. ಆದ್ರಿಂದ ನೀನು ಯುದ್ಧದ ಚಿಂತೆಯನ್ನು ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಡನೆ ಸಮಾನ ಭಾವದಿಂದ ಈ ಭೂಮಿಯನ್ನು ಕುಮಾರ. ಪುನಃ ಮಾತು, ನಿನ್ನ ಪುತ್ರನಾಗಿ ನಾನು ಜನಿಸಿ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ ಇಲ್ಲ ಇಲ್ಲ, ಜಗತ್ತೆಲ್ಲವೂ ಪ್ರತಿಭಟಿಸಲು ಸರಿಗೆ. ಈ ದುರ್ಯೋಧನನು ಧರ್ಮಚ್ಯುತನಾಗುವುದಿಲ್ಲ ತಾಯಿ. ಯುದ್ಧವು ಕ್ಷತ್ರಿಯ ಧರ್ಮ. ಪಾಂಡವ ರಾಜ್ಯವನ್ನು ಬಯಸುವುದಾದರೆ ಮೊದಲು ಯುದ್ಧ ಮಾಡಿ ಪಡೆಯಲಿ. ವಾಸುದೇವ ವಾಸುದೇವ ವಾಸುದೇವ, ಇದೇ ನನ್ನ ಕೊನೆಯ ಸಂದೇಶ. ನಾವು ಸಮರ ಯಜ್ಞದಲ್ಲಿ ದೀಕ್ಷಿತರು. ನಮ್ಮೊಳಗೆ ಪಾಂಡವರು ಸಂಧಿಯನ್ನು ಬಯಸುತ್ತದೆ. ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ಪ್ರತಿಕರ ವೀರ ಘೋಷದಲ್ಲಿ. ಚೆನ್ನಾಗಿ ತಿಳಿದಿರು, ನನಗಿನ್ನು ಸಮಯವಿಲ್ಲ. ನಾನಿನ್ನು ಹೋಗಿ ಬರುವೆನು. ಏನು ಹೇಳಿದೆ ಕುಮಾರ? ಏನು ಹೇಳಿದೆ? ಏನು ಹೇಳಿದೆ? ಸಮಯವಿಲ್ಲ, ಸಮಯವಿಲ್ಲ, ಸಮಯವೇ ಇಲ್ಲ. ಅಯ್ಯೋ, ಅಧರ್ಮ ಸುರೆಯಿಂದ ಉನ್ಮತ್ತನಾದವನಿಗೆ ಧರ್ಮಾಚರಣೆಗೆ ಸಮಯವಿಲ್ಲ. ಹಸಿದ ಬೇಟೆ ನಾಯಿಯಂತೆ ಮೃತ್ಯು ಬೆನ್ನಟ್ಟಿ ಬರುತ್ತಿರುವಾಗ ಮನುಷ್ಯನಿಗೆ ಸಮಯವಿಲ್ಲಿರುವುದು ಹತಭಾಗ್ಯ ಕುಮಾರ. ಇಷ್ಟೊಂದು ಅಸಹನೆಯಿಂದ ಕೂಡಿದವನಾಗಿ ಈ ಸಾಮ್ರಾಜ್ಯವನ್ನು ಆಳುವಿಯ? ಸಾಧ್ಯವಿಲ್ಲ ಕುಮಾರ, ಸಾಧ್ಯವಿಲ್ಲ. ನೀನು ನಾಶ ಹೊಂದುವೆ, ನೀನು ನಾಶ ಹೊಂದುವೆ. ಜೊತೆಗೆ ಈ ಕುರುಕುಲವು ನಾಶ ಹೊಂದುವುದು. ಆಗ ಆಗ ಈ ನಿನ್ನ ವೃದ್ಧಾಂತಪಿತನು ಶೋಕ ಸಾಗರದಲ್ಲಿ ಮುಳುಗುವುದು. ನಾನು ಮಾತ್ರ ಅನನ್ಯಗತಿ ಕಳತೆ ನೀರವಾಗಿ ಕಣ್ಣೀರು ಸುರಿಸುತ್ತಾ ವಿಷಾದಮಯವಾದ ದೃಶ್ಯವನ್ನು ನೋಡಬೇಕಾಗುವುದು. ಹೇ ದೇವ, ಈ ಗಾಂಧಾರಿಯಲ್ಲಿ ಕಪಾಲದಲ್ಲಿ ಎಂಥ ಕರ್ಣಕಥೆಯನ್ನು ಬರೆದೆ ದೇವ, ಕರ್ಣಕಥೆಯನ್ನು ಬರೆದೆ. ವಾಸುದೇವ, 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 ಈ ದುರ್ಯೋಧನ ದರ್ಪವು ಇಷ್ಟೊಂದು ಮಿತಿ ಮೀರಿದೆ. ಸಜ್ಜನರಿಂದ ಪರಿತ್ಯಕ್ತವಾದ ಈ ಪಾಪಮಯವಾದ ರಾಜಸಭೆಯಲ್ಲಿ ನೀನು ಒಂದು ಕ್ಷಣವೂ ನಿಲ್ಲಬೇಡ. ಪರಮಾತ್ಮ, ಹೊರಟು ಹೋಗು. ಪರಮಾತ್ಮ, ಹೊರಟು ಹೋಗು. ರಾಜಮಹಿಷಿ, ರಾಜಮಹಿಷಿ, ದುರ್ಯೋಧನನಿಗೆದರೆ ನಾನು ಇಲ್ಲಿಂದ ಪಲಾಯನ ಮಾಡದೆ ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲ ಮಾತ್ರದಿಂದ ಸಂಹರಿಸಿದ ಕೃಷ್ಣನು ಒಬ್ಬ ದರ್ಪಾಂಧನಾದ ಸಾಮಾನ್ಯ ಮನುಷ್ಯನಿಗೆ ಭೀತನಾಗದೆ. ರಾಜಮಹಿಷಿ, ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದೆಂಬುದನ್ನು ನೀನು ಅರಿತಿರುವೆ. ಇದರ ಒಂದಲ್ಪ ಆವರ್ತದಿಂದ ಜಗತ್ತಿನ ಪ್ರಳಯವು ಪ್ರಾರಂಭವಾಗುವುದು. ಆಕಾಶದ ಗ್ರಹತಾರಕ ಸಮೂಹವು ಮಕ್ಕಳ ತಿರುಕಲ್ಲಿನಂತೆ ಕುಣಿಯತೊಡಗುವು. ಕೋಟಿ ಕೋಟಿ ದುರ್ಯೋಧನರು ಗದಾಪ್ರಾಣರಾಗಿ ಮಣ್ಣಿನಲ್ಲಿ ಉರುಳಾಡುವರು. ಇಂತಹ ನಾನು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಭೀತನಾಗದೆ. ಭಯವನ್ನು ಪ್ರಭು ಭಯಕ್ಕಾಗಿ ಹೇಳುತ್ತಿಲ್ಲ. ಪರಮಾತ್ಮ ಭಯಕ್ಕಾಗಿ ಹೇಳುತ್ತಿಲ್ಲ.
ಪರಮಾತ್ಮ ಭಯವಲ್ಲ ಪ್ರಭು, ಭಯಕ್ಕಾಗಿ ಹೇಳುತ್ತಿಲ್ಲ ಪರಮಾತ್ಮ. ದಾನವ ವಿಜಯಿ ಯದುಪತಿಗೆ ಶತ್ರುಗಳ ಭಯವೇ, ಗದಾ ಚಕ್ರಪಾಣಿಗೆ ಪರಪಕ್ಷದ ಪರಾಜಯವೇ ಅದೆಂದಿಗೂ ಸಾಧಿಸಿಲ್ಲ. ಆದರೆ ಪರಮಾತ್ಮ ನನ್ನೆದುರಿನಲ್ಲಿ ಈ ನನ್ನ ಗುರುವಿನ ಅವಹೇಳನವನ್ನು ನಾನು ಹೇಗೆ ಸಹಿಸಲಿ? ಅದು ನನ್ನ ಕುಲಾಂಗಾರ ಪುತ್ರನ ಕೈಯಿಂದ. ಆ ದೃಶ್ಯವನ್ನು ನಾನು ನೋಡಲಾರನು ಪ್ರಭು, ನೋಡಲಾರನು. ಕೂಡಲೇ ಈ ಸ್ಥಾನವನ್ನು ತ್ಯಾಗ ಮಾಡು. ನೀನು ಭಕ್ತ ಪರಾಧೀನದಲ್ಲವೇ? ಈ ಭಕ್ತರ ಮರೆಯನ್ನು ಆಲಿಸುವುದಿಲ್ಲ. ಕೂಡಲೇ ಈ ಸ್ಥಾನವನ್ನು ತ್ಯಾಗ ಮಾಡೋ, ನಿನ್ನ ಪಾದಗಳಲ್ಲಿ ಬಿದ್ದು ಬೇಡಿಕೊಳ್ಳುವೆ. ಹೇಳು ತಾಯಿ, ಹೇಳು. ಈ ದಿನ ನಿನ್ನ ಸಲುವಾಗಿ ಇಲ್ಲಿಂದ ಪಲಾಯನ ಮಾಡುವೆನು. ಆದರೆ ನಾನು ಯಾವ ಮಹತ್ತರ ಆಶೋತ್ತರದಿಂದ ಇಲ್ಲಿಗೆ ಬಂದನೋ ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲು ಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ಆದರೂ ಚಿಂತೆ ಇಲ್ಲ. ದುರ್ಯೋಧನನ್ನು ಪ್ರಿಯ ಬಂಧುವಿನಂತೆ ಆಲಂಗಿಸಲು ಬಂದನು. ಆದರೆ ಅವನ ಔದತ್ಯವು ನನ್ನ ಗೆಳತನದ ವರದ ಹಸ್ತವನ್ನು ವೈರ್ಯ ವಜ್ರಮುಷ್ಟಿಯನ್ನಾಗಿ ಮಾರ್ಪಡಿಸಿ ಈ ರಾಜ್ಯಸಭೆಯ ಅಶಾಂತ ವಾತಾವರಣದಲ್ಲಿ ಶಾಂತಿಯ ಹೃದಯದ ಶಾಂತಿ ಕಪೋತವು ರೆಕ್ಕೆಗಳು ಹುಟ್ಟಿ ಹಾರುವ ಮೊದಲೇ ದುರ್ಮರಣಕ್ಕೆ ಈಡಾಯಿತು. ಆದರೂ ಚಿಂತೆ ಇಲ್ಲ ರಾಜಮಹಿಷಿ, ಈ ದಿನ ನಿನ್ನ ಸಲುವಾಗಿ ಇಲ್ಲಿಂದ ಪಲಾಯನ ಮಾಡುವೆನು. ಹಾಗೆ ಆಗಲಿ ಪರಮಾತ್ಮ. ಈ ಕೃಷ್ಣ ನಗರಿಂದ ಬಂಧಿಸಿರಿ. ನನ್ನನ್ನು ಬಂಧಿಸುವೆಯ ದುರ್ಯೋಧನ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಕೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲಿಚ್ಛಿಸುವೆಯಾ? ವ್ಯರ್ಥ, ನಿನ್ನಿಂದಾಗದು. ಈ ಬೆಳಗ್ಗೆ ಮಾತ್ರ ಫಲವಿಲ್ಲ ಕೃಷ್ಣ. ಬಾಬಾ ಕಟ್ಟರಿ ಇವನನ್ನ.
ನನ್ನನ್ನು. ಖಡ್ಗವನ್ನು ಈ ದುಷ್ಟವನ್ನು ಸಂಹರಿಸುವೆನು. ಅಲ್ಲೇ ಇಲ್ಲಿ ಎಲ್ಲೆಲ್ಲಿಯೂ ಕೃಷ್ಣನೇ, ಎಲ್ಲಾ ದಿಕ್ಕಿನಲ್ಲಿಯೂ ಕಥೆಯನ್ನು ತಿಳಿಸೋಣ. ಕರ್ಣ, ನಿನ್ನೊಡನೆ ಕೆಲವು ರಹಸ್ಯವಾದ ಮಾತುಗಳನ್ನು ಆಡಬೇಕಾದ್ರೆ ಬಾ ನನ್ನ ಬಳಿ. ಸಂಬಂಧಿತ ಕರ್ಣ, ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ. ಸುಕುಮಾರ ಬಾ, ದುರಧೀರ ದುರಧೀರನಲ್ಲ ಕೇಳೆನ್ನ ಮಾತು. ದುರಧೀರನಲ್ಲ ಕೇಳೆನ್ನ ಮಾತು. ರವಿವಂಶದಲ್ಲವನರಿಲ್ಲ ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ. ಅದೇ ನಿನ್ನವಳು ಕುಂತಿ ಪರಪಾಂಡವರಾಜನನಿ. ಅದೇ ನಿನ್ನವಳು ಕುಂತಿ ಪರಪಾಂಡವರಾಜನನಿ. ಕರೆಗ ಬೆಳಗುವ ರವಿಯ ಕರುಣನಿ. ಕರೆಯ ಬೆಳಗುವ ರವಿಯ ಕರುಣನಿ. ರವಿ ಸುತನೆ ಸುಕುಮಾರ ಬಾ, ದುರಧೀರ ಸುಕುಮಾರ ಬಾ. ತಾವರವೇ ಕತೆ ಮನದಿ ಸುತ್ತೆ ತೋರೆ. ತಾವಳವೇ ತಂದೆ ಮನದಿ ಸುತ್ತೆ ತೋರೆ. ಹರಿದ ಭುವನದ ಕೀರ್ತಿಯ ಪಡೆವೆ. ಹರಿದ ಭುವನದ ಕೀರ್ತಿಯ ಪಡೆವೆ. ಕನಕರಲೆ ನೆಚ್ಚಿದ ಎದಿರಿಗಳು ನೀ. ಕನಕರಲೆ ನೆಚ್ಚಿದ ಎದಿರಿಗಳು ನೀ. ಆಹಾ ದುರಧೀರ ಸುಕುಮಾರ ಬಾ, ಸುಕುಮಾರ ಬಾ, ಸುಕುಮಾರ ಬಾ, ಸುಕುಮಾರ ಬಾ. ಪಾಂಡವರ ಪಕ್ಷಪಾತಿಯಾದ ಪುರುಷೋತ್ತಮ, ನಾನು ವೈರ್ಯ ಪಕ್ಷದವನೆಂದು ಕರೆತಿದ್ದರೂ ಕೂಡ ಇಷ್ಟು ದೂರ ನನ್ನನ್ನು ಹೇತಕ್ಕಾಗಿ ಕರೆತಂದಿದೆ. ಕರ್ಣ, ನೀನು ವೈರಿ ಪಕ್ಷದವನೆಂತಾಗುವೆ. ನೀನು ನನ್ನ ಪ್ರಿಯ ಬಂಧು, ಪ್ರಥಮ ಪಾಂಡವ, ಕುಂತಿ ದೇವಿಯ ಜ್ಯೇಷ್ಠ ಪುತ್ರ. ಕೃಷ್ಣ, ನಾನು ನಿನ್ನ ಪ್ರಿಯ ಬಂಧುವೆ, ಹೌದು ಕರ್ಣ, ಪ್ರಥಮ ಪಾಂಡವನೇ, ಹೌದು ಕರ್ಣ. ಆ ಕುಂತಿ ದೇವಿಯ ಜ್ಯೇಷ್ಠ ಪುತ್ರನೇ. ಬಹಳ ಚೆನ್ನಾಗಿದೆ ದೇವ ಈ ನಿನ್ನ ವಿನೋದ ಪ್ರಸಂಗ. ಓಹೋ, ತಿಳಿಯಿತು, ಇದು ಯುದ್ಧ ಕಾಲ. ನೀನು ಮೊದಲೇ ಆ ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯುವುದಕ್ಕಾಗಿ ನನ್ನನ್ನು ಈ ರೀತಿ ವಂಚಿಸುತ್ತಿರೆಯ ಮಾಧವ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲೆ
ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೆಲ್ಲಿವೆ ಕೃಷ್ಣ? ಏಕಿಲ್ಲ ಕರ್ಣ. ನಿನ್ನ ತಾಯಿಯಾದ ಕುಂತಿ ದೇವಿಯು ಹಿಂದೆ ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಯಿಂದ 5 ಮಂತ್ರಗಳ ಉಪದೇಶ ಪಡೆದು ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂಬ ಚಾಪಲ್ಯದಿಂದ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಜನಿಸಿದ ಕರ್ಣ. ಲೋಕಾಪವಾದಕ್ಕೆ ಹೆದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ಆಗ ನೀನು ದೂತರ ಕೈಗೆ ಸಿಕ್ಕಿ ಅವರ ಪಾಲನೆ ಪೋಷಣೆಯಲ್ಲಿ ಬೆಳೆದು ಈಗ ದುರ್ಯೋಧನ ಆಸನದಲ್ಲಿ ಮಾಂಡಲಿಕನಾಗಿರುವೆ ಕರ್ಣ. ಕರ್ಣ ಪಾಂಡುಕುಮಾರರ ತೇರುತ್ತ ನೀನು ಪಾಂಡುಕುಮಾರರ ತೇರುತ್ತ ನೀನು ಕರೆಯಲು ಪೊರೆವೆ ನಮ್ಮ ನೀರತ ಕರೆಯಲು ಪೊರೆವೆ ನಮ್ಮ ನೀರತ ಅನುಜರ ದೇವರೇ ಕರುಣವ ತೋರೆ ಅನುಜರ ದೇವರೇ ಕರುಣವ ತೋರೆ ಈ ಬಾರಿ ತಾಂಡ್ಯ ವಿರೋಧ ಪರಮಾತ್ಮ, ಈಗಲೂ ನನ್ನ ಸಂಗಡವ ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡವೇನು. ಅವರಿಂದಲೂ ಸಮಸ್ತ ಸಾಮಂತ ರಾಜರುಗಳಿಂದಲೂ ಓಲೈಸಿಕೊಂಡು ಈ ರತ್ನ ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯಭಾರ ಮಾಡುವೆ ಅಂತ ಕರ್ಣ. ಕೃಷ್ಣ, ಹಾಗಾದರೆ ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ? ಹೌದು ಕರ್ಣ. ಪರಮ ಭಾಗ್ಯವತಿ ಜನನಿ ಕುಂತಿ ದೇವಿಯು ನನ್ನ ಹೆತ್ತ ಮಾತೆ. ಹೌದು ಕರ್ಣ. ಕೃಷ್ಣ, ಇದು ನಿಜವಾಗಿಯೂ ಸತ್ಯ ಸಂಗತಿಯೇ? ಕರ್ಣ, ನೀನು ಆರಾಧಿಸುತ್ತಿರುವ ಆ ಸೂರ್ಯ ದೇವನಿಗೂ ನಿನ್ನ ಜನ್ಮ ವೃತ್ತಾಂತ ಸತ್ಯ ಸತ್ಯ ಸತ್ಯ. ಹಾ, ನನ್ನ ಭಾಗ್ಯದ ದುರ್ವಿಧಿಯೇ, ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡುತ್ತಿರುವೆಯಾ? ಪರಮಾತ್ಮ, ದೇವಾ ಶೋಧನೆಯೇ ದೇವಾ ಶೋಧನೆಯೇ
ಪರಮಾತ್ಮ ಒಂದು ಕಡೆ ಆಶ್ರಯ ನೀಡಿ ಆಧರಿಸಿದ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯ ಎಂಬ ಪಾಶವನ್ನು ನನ್ನ ಕೊರಳಿಗೆ ಸುತ್ತಿರುವ ಪಾಂಡವರು. ಈ ಹೀರ್ವರಲ್ಲಿ ಯಾರನ್ನು ತ್ಯಜಿಸಲಿ, ಯಾರನ್ನು ಉತ್ತೇಜಿಸಲಿ ದಿಗ್ಗೆ ತೋಚದಂತಾಗಿದೆ ಪರಮಾತ್ಮ. ಕರ್ಣ, ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ ಕರ್ಣ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಆ ದುಷ್ಕೀರ್ತಿ ಕಳಂಕದಿಂದ ನಿನ್ನ ಉದ್ಧಾರ ಮಾಡಿರುವೆನು. ಇನ್ನು ಮುಂದೆ ಯಾರನ್ನು ಆಚರಿಸಬೇಕು, ಯಾರನ್ನು ತ್ಯಜಿಸಬೇಕು ನೀನೇ ನಿರ್ಧಾರ ಮಾಡು. ಕರ್ಣ, ಮತ್ತೊಂದು ವಿಚಾರ. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ ಆ ಕರ್ಣನ್ಯಾರು, ಆತನನ್ನು ನೋಡಿದರೆ ನನಗೆ ಮರುಕು ಉಂಟಾಗುತ್ತದೆ ಎಂದು ಹೇಳುತ್ತಿದ್ದಳು. ನಿನ್ನ ವಿಚಾರವನ್ನು ಹಾಗೆಯೇ ತಿಳಿಸಿ ಬಂದಿರೋನು. ಹಾಗೆಯೂ ನಿನ್ನನ್ನು ನೋಡಲು ಗಂಗಾತೀರಕ್ಕೆ ಬರುವಳು. ನೀನು ಸಹ ಅಲ್ಲಿಗೆ ಹೋಗೋಣ. ಸಂತೋಷದಿಂದ ಬರುವ ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ. ನಾನು ಬಂದು ಬಹಳ ವೇಳೆ ಆಯಿತು. ನಾನಿನ್ನು ಹೊರಡಲೇ? ತಮ್ಮ ಚಿತ್ತ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಹೇಳತಕ್ಕವನು. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಅಯ್ಯೋ, ಪರಮ ಭಾಗ್ಯವತಿ ಜನನಿ ಕುಂತಿದೇವಿಯು ನನ್ನ ಹೆತ್ತ ಮಾತೆ. ಅಯ್ಯೋ ದುರ್ವಿಧಿಯೇ, ಅವರೊಡನೆ ಕೂಡಿ ಬಾಳುವ ಭಾಗ್ಯವು ನನ್ನ ಹಣೆಯಲ್ಲಿ ಬರೆಯಲಿಲ್ಲ. ಇದುವರೆಗೂ ನನ್ನ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದೆ. ನನಗೆ ಇಂದು ನನ್ನ ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ನನ್ನ ಮನಸ್ಸಿನಲ್ಲಿ ಎಂತಹ ಉಭಯ ಸಂಕಟ. ಪಾಂಡು ಕುಮಾರರಂ ನಾವು ಕೊಲಲೆ ಕೊಲಲೆ ಪಾಂಡು ಕುಮಾರರಂ ನಾವು ಕೊಲಲೆ ಕೊಲಲೆ ನಾನ್ ಬೆಟ್ಟೊಳೆ ಕೊಲಲೆ ನಾನ್ ಬಿಟ್ಟೊಳೆ ಕೌರವೇಂದ್ರ ಶ್ರೀಧರೆಯೋ ಸುಖ ಸಂಪನ್ನಿ ಬಾಳ್ವೆನೆ ಚಲದೆ ಪಾರ್ಥನರುಣ ತಡೆದು ಚಲದೆ ಪಾರ್ಥನರುಣಮಂ ತಡೆದು ಅಲ್ಲಾಮಿಗೆ ನಮಸ್ಕಾರ ಗೌರವೇಂದ್ರನಿಗೆ ಆನಂದವಂ ಸಲ್ಲಿಸಲ್ಕಾಗದೆ ಪಾರ್ಥನ ಘೋರ ಶರತೆ
ಆದರೆ ಲೋಕ ಕಬೀರರಾದ ಆ ಪಾಂಡವರನ್ನು ನನ್ನ ಕೈಯಾರೆ ನಾನೇ ಕೊಲ್ಲಲೆ. ಕರ್ಣ, ಇದೇ ರೀತಿ ಚಿಂತಿಸುತ್ತಿರುವ ಎಲ್ಲ ಈಗಿನ ರಾಜಸಭೆಯಲ್ಲಿ ನಡೆದ ಸಮಾಚಾರವು ನಿಮಗೆ ತಿಳಿದಂತಿಲ್ಲ. ಇದು ನಿಜವೇ? ನಾನು ನಂಬುವುದಿಲ್ಲ. ನಂಬು ಹಂಗರಾಜ, ನಂಬು. ಈ ಕರ್ಣನ ಉದಾರ ಹೃದಯವನ್ನು ತಿಳಿಯದ ಕೌರವರು ನಿನ್ನಲ್ಲಿ ದುರ್ಯೋಧನಲ್ಲಿ ನಿನ್ನಲ್ಲಿರುವ ಅವಾಚ್ಯ ಸ್ನೇಹವನ್ನು ನಿರಾಕರಿಸಿದ ಪ್ರತಿಕಾರ ದುರ್ಯೋಧನರು ಇವೆಲ್ಲವನ್ನು ಕೇಳಿದರೂ ಕೇಳದವರಂತೆ ಸುಮ್ಮನಿದ್ದರು. ಕರ್ಣ, ನಿನ್ನನ್ನು ನೋಡಿದರೆ ನನಗೆ ಎಷ್ಟೊಂದು ದುಃಖ ಗೊತ್ತೇ. ಸ್ನೇಹದಲ್ಲೂ ವಂಚನೆ, ನಿಜವಾಗಿ ನನ್ನ ರಕ್ತ ಕುದಿಯುತ್ತಿರುವುದು. ಸಭೆಯಲ್ಲಿ ಹೇಳು ನಡೆಯಿತು, ಹೇಳು ಶಕುನಿ. ಕೃಷ್ಣನು ರಾಜಸಭೆಯಿಂದ ಹೋದ ಕೂಡಲೇ ಮೂರ್ಛಿತನಾದನು. ದುರ್ಯೋಧನನು ಹೆಚ್ಚೆತ್ತನು. ಅವನಾಗ ಹಸಿದ ಹೆಬ್ಬುಲಿಯಂತೆ ಹಾರ್ಪಡಿಸುತ್ತಾ ಕ್ರೋಧದಿಂದ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳನ್ನು ನೀವು ಪಾಂಡವ ಪಕ್ಷದವರನ್ನು ಕಡೆಗೆ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧರಾಗುವಂತೆ ಸಮಸ್ತ ಸಾಮಂತರಿಗೂ ಆಜ್ಞೆ ಮಾಡಿದರು. ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನ ಇಚ್ಛೆಯನ್ನು ಪ್ರಕಟವಾಗಿ ಹೇಳಿದರು. ಎಲ್ಲವೂ ನಿಶ್ಚಿತವಾದಂತೆಯೇ ಆಗ ಭೀಷ್ಮನು ಗುರು ಪಿತಾಮಹ ಹೇಗೆ ಹೇಳಿದರು ಶಕುನಿ? ಅಸೂಯೆಯಿಂದ ಭೀಷ್ಮನು ಆ ರೀತಿ ಹೇಳಿರಲಾರೆ. ಆದರೆ ಆತನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಆಸೆಯು ಭಂಗವಾಯಿತು ಕರ್ಣ. ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಹಾಸಿದವನಲ್ಲ ಶಕುನಿ. ಆದರೆ ಆ ದುರ್ಯೋಧನಿಗೆ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರು ಯಾರು? ನೀನು ರಥವನ್ನೇರಿ ಕೃಷ್ಣನನ್ನೇ ಓದೆಯಂತೆ. ಆ ಸಂಗತಿಯನ್ನು ಭೀಷ್ಮನು ದುರ್ಯೋಧನನಿಗೆ ತಿಳಿಸಿದಂತಿದೆ. ದರಿದ್ರಿಯಾದ ಕೃಷ್ಣನ ಸವಿನುಡಿಗಳಿಗೆ ವಶನಾದೇನೆ ಎಂದು ದುರ್ಯೋಧನನಿಗೆ ಸಂದೇಹ. ಗುರುಕುಲದ ಅರಸರು ಕರ್ಣನ ಸ್ವಾಮಿ ನಿಷ್ಠೆಯನ್ನು ಹರಿತಿಲ್ಲವೇ? ತಿಳಿದಿರುವರು. ಆದರೇನು, ಕೃಷ್ಣನ ಜೊತೆಯಲ್ಲಿ ಮಾತಿನ ರಹಸ್ಯವನ್ನು ತಿಳಿಯದ ಹೊರತು ನಿನ್ನ ಸೇನೆಗೆ ಸೇನಾಧಿಪತ್ಯವನ್ನು ಕೊಡಕೂಡದೆಂದು ನಿರ್ಧಾರವಾಯಿತು ಕರ್ಣ. ಇದಕ್ಕೆ ಕಾರಣನು ಆ ಭೀಷ್ಮನೇ ಇರಬಹುದು. ಯಾರಾದರೂ ಆಗಲಿ, ಸಭೆಯಲ್ಲಿ ಕೆಲವರು ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲು ಇದ್ದಿರಲಿಲ್ಲ. ಏನು ಹೇಳಿದರು ಅವರು? ಆ ದುರ್ವಾಕ್ಯವನ್ನು ನಾನು ನುಡಿಯಲಾರೆ ಕರ್ಣ. ಯತ್ನವಿಲ್ಲ. ಸೂತ ಕುಲದಲ್ಲಿ ಹುಟ್ಟಿದ ಆ ನೀಚನಿಗೆ ಸ್ವಾಮಿಯ ಭಕ್ತಿಯಲ್ಲಿದೆ ಎಂದು ಕೆಲವರು ನಿಂದಿಸಿದರು. ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತನಾಗಬಾರದೆ ಶಕುನಿ. ಇದಾತನು ಮಾನವ ಜಾತಿಯ ಸದ್ಗುಣಗಳನ್ನು ಹುಚ್ಚ ಕುಲದವರಿಗೆ ಮೀಸಲಿಟ್ಟಿರುವನು. ಈ ಅಪಮಾನವನ್ನು ನಾನೆಷ್ಟು ದಿನ ಸಹಿಸಲಿ? ನಾನಿಂದು ಹಂಗಾದೇಶದ ಹರಸು, ಕುರು ಸಾಮ್ರಾಜ್ಯದ ಮಾಂಡಲಿಕ. ಈಗಲೂ ಈ ಜನ್ಮದ ದುಷ್ಟಭೂತ ನನ್ನನ್ನು ಬಿಟ್ಟಿಲ್ಲ. ಪ್ರತಿಷ್ಠ ಪರರಾದ ಹರ್ಯರು ಈ ಸ್ವಕಲ್ಪಿತ ಮರ್ಯಾದೆಯನ್ನು ಹೊರದೂಡದ ಹೊರತು ಭಾರತಕ್ಕೆ ವಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ. ದುರ್ಯೋಧನಲ್ಲಿ ನಿರಗಿರುವ ಸ್ನೇಹ ಭಕ್ತಿಯ ಭರವಸೆಯಿಂದ ವಾಕ್ಯ ಶಬ್ದಗಳನ್ನು ಆಡಲು ಅವರು ಹಿಂದಿರಲಿಲ್ಲ. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ಹತ್ರಧಾರಣ ಮಾಡುವುದಿಲ್ಲವೆಂದು ಶಪಥ ಮಾಡು. ಆಗ ಕೇಳಿ ಈ ಕೌರವನ ಈ ಕರ್ಣನ ಹಸ್ತ್ರ ಕೌಶಲ್ಯದ ಅಭಾವವು ಎಂತಹ ಅನರ್ಥಕಾರಿ ಎಂಬುದು. ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ಹೇಳಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳುವುದು ನನ್ನಿಂದಾಗದ ಶಕುನಿ. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಯುದ್ಧ ಕ್ಷೇತ್ರದಲ್ಲಿ ಅಪಕ್ಷದಿಂದ ಅವಮಾನಿತನಾಗುವ ಹಿತ್ತೆ ಇದ್ದರೆ ನೀನು ಹತ್ರಧಾರಣ ಮಾಡು. ಏಕೆಂದರೆ ಭೀಷ್ಮ ಚರ್ಯಾದಿಗಳು ಇದಕ್ಕಿಂತ ಎತ್ತಿನ ಅಪಮಾನ ಮಾಡವೆಂದು ಯೋಚಿಸಿರುವಂತಿದೆ. ಗುರು ಜನರ ಭಕ್ತಿಯ ಮೇಲಿಂದ ಆ ದುರ್ಯೋಧನನು
ಈ ವಿಚಾರದಲ್ಲಿ ತಾಟಸ್ಥ್ಯ ಭಾಗವನ್ನು ವಹಿಸು. ದುರ್ಯೋಧನನಲ್ಲಿ ಇಂತಹ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಸರಿಯಾಗಿ ಹೇಳಿದ ಶಕುನಿ. ಭೀಷ್ಮನು ಪರಾಜಿತನಾಗುವವರೆಗೂ ನಾನು ಅಸ್ತ್ರಗಳನ್ನು ತರುವುದಿಲ್ಲ. ಇದೇ ನನ್ನ ಶಪಥ. ನಾನು ನಿನ್ನದಾಗಿ ಎಲ್ಲೆಲ್ಲಿ ಹುಡುಕಿದನು. ನೀನು ಬಂದು ಎಷ್ಟು ಹೊತ್ತಾಯಿತು? ಬಹಳ ಹೊತ್ತಾಗಲಿಲ್ಲ ಗುರುರಾಜ. ಆದರೆ ಒಂದು ಕ್ಷಣವೂ ಇಲ್ಲಿ ನಿಲ್ಲುವ ಪ್ರವೃತ್ತಿ ಇಲ್ಲ. ಪುನಃ ನೋಡುವೆನು. ಆಗ ಶಪಥವೇನೆಂದು ತಿಳಿಯುವುದು. ನಿಲ್ಲು ಕರ್ಣ, ನಿನ್ನ ಒಂದು ಸಂತೋಷ ತಂದಿರುವನು. ಸಂತೋಷ ಸುದ್ದಿ. ಕ್ಷಮಿಸು ಮಿತ್ರ. ಆರ್ಯರ ಮಧ್ಯೆ ಪದಗಳಿಂದರಾಗಿ ಪಶುಗಳನ್ನು ಜೀವಿಸುವ ಸೂತ ಕುಲದವರಿಗೆ ಸಂತೋಷದ ಸುದ್ದಿಯಲ್ಲಿ ಹೋದು. ಇದೇನು ಶಕುನಿ? ಕರ್ಣನ ರೀತಿ ಈಗಿನ ಕರ್ಣನ ರೀತಿಯೇ ಬೇರೆಯಾಗಿರುವುದಲ್ಲ. ನಾನು ಬಹುದಾಗಿ ಯೋಚಿಸಿ ಕರ್ಣನನ್ನು ಸೇನಾಧ್ಯಕ್ಷನಾಗಿ ಮಾಡಬೇಕೆಂದು ನಿರ್ಧರಿಸಿದೆನು. ಅದನ್ನು ತಿಳಿಸುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದೆ. ಆದರೆ ಕರ್ಣನು ಈ ರೀತಿ ಓಡಿ ಹೋದನಲ್ಲ, ಏನು ಕಾರಣವಿರಬಹುದು ಶಕುನಿ? ಕರ್ಣನಿಗೆ ಸೇನಾಧಿಪತ್ಯವೇ ಇದೇನು ಪರಿಹಾಸ್ಯವೇ ಕೌರವೇಶ್ವರ? ಏಕೆ? ಕರ್ಣನು ವೀರಪುರುಷನಲ್ಲವೇ? ಇರಬಹುದು. ಆದರೆ ಅವನನ್ನು ಸೇನಾಧಿಪತಿಯನ್ನು ಮಾಡಿದರಿಂದ ಎಷ್ಟೊಂದು ಜನರ ಅಪಮಾನವೆಂದು ಯೋಚಿಸಿದೆಯಾ? ಭಾರ್ಗವ ವಿಜಯಿ ಭೀಷ್ಮ, ಆಚಾರ್ಯರಾದ ದ್ರೋಣ, ಅಶ್ವತ್ಥಾಮ, ಶಲ್ಯ, ಕೃಪ ಇವರೇ ಮುಂತಾದ ಉತ್ತಮ ವರ್ಣದ ಮಹಾರಥಿಕರನ್ನು ಬಿಟ್ಟು ಆ ಸೂತ ಕುಲದ ಕರ್ಣನಿಗೆ ಸೇನಾಧಿಪತ್ಯವೇ ಕುಲ ಮರ್ಯಾದೆಯಿಂದ ಧಿಕ್ಕರಿಸುವುದರಿಂದ ನಿಜವಾಗಿಯೂ ಅನರ್ಥವಾಗುವುದು. ಭೀಷ್ಮ ದ್ರೋಣಾದಿಗಳು ಅಂತರಂಗದಲ್ಲಿ ಪಾಂಡವ ಪಕ್ಷಪಾತಿಗಳು. ಅವರೇನಾದರೂ ಅಸಮಾಧಾನಗೊಂಡರೆ ನಿನ್ನನ್ನು ತ್ಯಜಿಸಲು ಕೂಡ ಹಿಂದಿರುವುದಿಲ್ಲ. ಯುದ್ಧರಂಗದಲ್ಲಿ ಭೀಷ್ಮನು ಪರಾಜಿತನಾಗುವವರೆಗೂ ನಾನು ಹತ್ರದಾನ ಮಾಡುವುದಿಲ್ಲವೆಂದು ಕರ್ಣನು ನಿಷ್ಕರಣವಾಗಿ ಇದೀಗ ಶಪಥ ಮಾಡಿದನು. ನೀನವನಿಗೆ ಸೇನಾಧಿಪತ್ಯವನ್ನು ವಹಿಸಿದರೆ ಅವನು ಅದನ್ನು ನಿರ್ವಹಿಸುವಂತಿಲ್ಲ. ಭೀಷ್ಮಾದಿಗಳು ಕೋಪಗೊಳ್ಳುವರು. ಆದುದರಿಂದ ನಿಧಾನವಾಗಿ ಯೋಚಿಸು ಗುರುರಾಜ. ಹಾಗಾದರೆ ಈಗ ಏನು ಮಾಡುವುದು? ಸೇನಾಧಿಪತ್ಯವನ್ನು ಅಂಗೀಕರಿಸುವಂತೆ ಆ ಪಿತಾಮಹ ಭೀಷ್ಮನನ್ನು ಪ್ರಾರ್ಥಿಸು. ಯುದ್ಧವು ಸಹಿತವು ಈಗ ಚಿಂತಿಸಿ ಪ್ರಯೋಜನವಿಲ್ಲ. ಈಗಲೇ ಹೋಗಿ ಆ ಗುರು ಪಿತಾಮಹರನ್ನು ಕಾಣು. ಹಾಗೇ ಮಾಡುವೆನು. ಬಾಬ, ನೀನು ನನ್ನ ಸಂಗಡ ಬಾ. ಹೋಗೋಣ. ನಡೆ. ನಡೆ. ನನ್ನ ಸಲಹೆಯನ್ನೇ ಕೇಳುತ್ತಿರು. ನಿನ್ನ ಕುಲದ ಬೇರನ್ನೇ ಕಿತ್ತೊಗೆಯಬೇಕು. ಶಕುನಿ ಎಂಬ ಮೂರಕ್ಷರದ ಮಹಿಮೆಯನ್ನು ತಿಳಿದಿದೆಯೇನೋ ಕೂಡ. ಸ ಎಂದರೆ ಶಕ್ತಿ ಪ್ರಧಾನರಾದ, ಹೂ ಎಂದರೆ ಈ ನಿನ್ನ ಗುರುಕುಲವನ್ನು ನೀ ಎಂದರೆ ನಿನ್ನಿಂದಲೇ ನಿರ್ನಾಮ ಮಾಡುವುದೇ ಈ ಶಕುನಿ. ಶಕುನಿಯಿಂದ ಕುರುವಂಕ ನಿರ್ನಾಮ. ನನ್ನನ್ನು ನಿನ್ನ ಸೋದರ ಮಾವನೆಂದು ತಿಳಿದೇನೋ ಬೆಪ್ಪೆ? ನಾನು ನಿನ್ನ ಸೋದರ ಮಾವನಲ್ಲ, ನಿನ್ನ ಬಾಳಿನ ಮೃತ್ಯು. ನಾನೆಂದಿಗೆ ನಿಮ್ಮ ಅಪ್ಪನ ಮನೆಗೆ ಕಾಲಿಟ್ಟನೋ ಒಂದಿಗೆ ಅದು ಕಾಗೆ ಒಕ್ಕ ಕೂಡಾಯಿತು, ಮಾರಿ ಒಕ್ಕ ಬೀಳಾಯಿತು. ಎಂದಿಗೆ ನಿನ್ನ ಮಳದಿಯಾದ ಭಾನುಮತಿಯು ಮಂಡೆಗೆದರಿ ಮುಂದೆಯಾಗುವಳು ಅಂದಿಗೆ ಈ ಶಕುನಿಗೆ ಶಾಂತಿ, ವಿಶ್ರಾಂತಿ, ಮನಃಶಾಂತಿ. ಅಧಿಕಾರವೇ ಎಂದು ಕೊಬ್ಬಿ ಮೆರೆಯುವೇನೋ ಮೂಡ. ಅದೆಷ್ಟು ದಿನ ತಾನೇ ಇರುವುದೋ ನಿನ್ನ ಅಧಿಕಾರ? ಅಧಿಕಾರ 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 ಫಲದಿಂದ ಅಧಿಕಾರ ಫಲದಿಂದ
ಅಧಿಕಾರ 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 ಬಲದಿಂದ ಕೊಟ್ಟಿರುವುದು. ಆ ಜೀವನಿಗೆ ಬಲಿಗೆ ನಾನು ನೋಡಿ ನಾನು ಅಧಿಕಾರ 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 ಬಲದಿಂದ ಕೊಟ್ಟಿರುವುದು. ಆ ಜೀವನಿಗೆ ಬಲಿಗೆ ನೋಡಿ ನಾನು ನಿನ್ನ ಹೊರತಾಗಿ ನನಗೆ ಬೇರೆ ಗತಿಯ ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆ. ನನ್ನ ಕೈ ಹಿಡಿದ ನನ್ನ ಪತಿಗಳು ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಹತ್ತಿನಾವತಿಯ ರಾಜ್ಯಸಭೆಯಲ್ಲಿ ದುಶ್ಯಾಸನಗಳಿಂದ ಅಪಮಾನಗಳಾದರು. ಕಾಡಿನಿಂದ ಕಾಡಿಗೆ ಅಲೆದು ಈಚಕನ ಬಂಧವನ್ನು ಸಲ್ಲಿಸಿದೆ. ಕೊನೆಗೆ 2 ದಿನಗಳಾದರೂ ಸುಖವಾಗಿರುವೆನೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಇಂತಹ ಪರಾಧೀನ ಸ್ತ್ರೀಯನ್ನು ಏಕೆ ಸೃಷ್ಟಿಸಿದೆ ತಂದೆ, ಏಕೆ ಸೃಷ್ಟಿಸಿದೆ?
ಕಾಂತೆ ಸಾಂತೆ ವರದೀರರಾಗಿ ವರಪತ್ನಿಯಾಗಿ ಮರುಗುವೆ ಕಳೆ ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ನನ್ನ ಅಳುವಿಗೆ 10 ಕಾರಣಗಳಿವು. ನೀವಾದರೂ ಪುರುಷರು ಯಾರಾದರೂ ನಿಮಗೆ ಅಪಮಾನ ಮಾಡಿದರೆ ನಿಂತಲ್ಲಿಯೇ ತಕ್ಕ ಶಾಸ್ತಿಯನ್ನು ಮಾಡುವರು. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ನಮ್ಮ ಆತ್ಮಗೌರವ ರಕ್ಷಣೆಗಾಗಿ ನಿಮ್ಮಂತಹ ಪುರುಷರ ಆಶ್ರಯವೂ ಬೇಕು. ಇಂತಹ ಪರಾಧೀನ ಸ್ತ್ರೀಯನ್ನು ಏಕೆ ಸೃಷ್ಟಿಸಿದೆ ದೇವಾ, ಏಕೆ ಸೃಷ್ಟಿಸಿದೆ? ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವಾನ್ ಸ್ವರೂಪರಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ದೂರದಲ್ಲಿ ಪಣವಾಗಿಟ್ಟು ಸೋಲುವಂತೆ ನಿಮ್ಮ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ವಿವೇಕದಿಂದ ಆದ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ ದ್ರೌಪದಿ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ಎಷ್ಟು ಸಾರಿ ನಿನ್ನನ್ನು ಬೇಡಿಕೊಂಡಿಲ್ಲವೇ? ಬಿಡು, ಆಗೋದು ಆಗಿ ಹೋಯಿತು. ಈ ದಿನ ನೀನೇಕೆ ಹೀಗಿರುವೆ ನನಗೆ ತಿಳಿಸಬಾರದೆ? ಹೇಳುವೆನು, ಆದರೆ ಅದರಿಂದಾಗುವ ಬಲವೇನು? ಎಷ್ಟೇ ಆಗಲಿ ನೀನು ಅಣ್ಣನ ಆಜ್ಞಾಧಾರಕನು. ಅಣ್ಣನ ಆಜ್ಞೆಯ ಹೊರತು ಛಲವಿದೆ ಬಾನೆ ಮನೆ ಸುವೇನೆ ಮನೆ ಛಲವಿದೆ ಬಾನೆ ಮನೆ ಸುವೇನೆ ಮನೆ ಮನದ ಜವಾನೆ ಅದು ಹಿಂದಿನ ಮಾತು. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ಹೇಳುವೆನು ಕೇಳಿ. ಈ ದಿನ ನಾನು ಅಸ್ತಿನಾಂಬೆಯ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತರನ್ನು ಸಲ್ಲಿಸಿದರು. ಇನ್ನೇನು ಸಂಧಿಯಾಗುವುದು. ಆಗಲಾದರೂ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟುವೆಯಷ್ಟೇ ಎಂದು ಅಪಹಾಸ್ಯ ಮಾಡಿ ನಕ್ಕಳಿಸುವಾಗಿ ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ಅದರ ಉದ್ದೇಶವು ರಾಯಭಾರಕ್ಕೆ ಯಾರ್ಯಾರು ಹೋಗಿರುವರು? ಇನ್ಯಾರು? ನನ್ನ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮ. ಗೋಪಿಕಾಂಗರಿಯರ ವಿಲಾಸ ವಿಭ್ರಮಗಳಲ್ಲಿ ಭಕ್ತನಾದ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ತಿಳಿದಿದ್ದೆ. ಪಾಂಚಾಲಿ, ಭಾನುಮತಿಗೆ ನೀನು ಏನೆಂದು ಉತ್ತರ ಕೊಟ್ಟೆ?
ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಟ್ಟರು ಸ್ವಾಮಿ. ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಚಮತ್ಕಾರವಾದ ಉತ್ತರ ಬಾಬು ಪಾಂಚಾಲಿ, ಚಮತ್ಕಾರದ ಉತ್ತರ. ನೀನು ನಮ್ಮ ಸಂಗಡ ಕದನವಾಡುತ್ತಿರುವಂತೆಯೇ ಇನ್ನು ಚತುರತೆಯನ್ನು ಮುಗಿಸಿದ್ದೆ ಎಂದು ತಿಳಿದಿದ್ದೆ. ಚತುರಳು, ಮಹಾ ಚತುರಳು. ಕೇಳಿಸಬೇಡ ಪಾಂಚಾಲಿ, ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತೇನೆ. ಧರ್ಮ ಪಾರಾಯಣನಾದ ಜಗದೃಷ್ಟನು ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು. ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಇಚ್ಛಿಸಿದರೇನಾಗುವುದು, ಆಡಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ಇಚ್ಛಿಸಿದರೇನಾಗುವುದು, ಎಷ್ಟೇ ಆಗಲು ನೀನು ಅಣ್ಣನ ಆಜ್ಞಾಧಾರಕನು, ಅಣ್ಣನ ಆಜ್ಞೆ ಹೊರತು ನೋಡೋಣ. ಭೀಮಸೇನರು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾರೆ. ಆತನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತನಲ್ಲ ಅಣ್ಣ. ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಗೆ ಕಾರಣವೆಂದು ತೋರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೆ ದುಸ್ಸಾಧ್ಯವಾಗಿದೆ. ಭೀಮಸೇನ, ಇದೇನು ತಮ್ಮ, ನನ್ನಲ್ಲಿ ಕೋಪವೇ? ಪಾಂಚಾಲಿ, ಸಮಾಚಾರವೇನು? ಏಕೆ ಈ ನನ್ನ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಹುದಲ್ಲವೇ? ಅಣ್ಣನೇಕೆ ಸಿಕ್ಕಾಗಿರುವನು?
ತಿಳಿಸಬೇಕೆಂದಿದ್ದೇನೋ ಅದನ್ನು ಈಗಲೇ ನಿಮ್ಮಿಬ್ಬರ ಸಮ್ಮುಖದಲ್ಲಿ ಹೇಳಿಬಿಡುವೆನು. ಈ ಸಂಧ್ಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಕೂಡ ಸುಮ್ಮನಿರಬಹುದು. ಆದರೆ ಈ ದಾಸಿ ವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದು ಭಾವಿಸುತ್ತೇನೆ. ಕಂಡವರ ಮನೆಯ ಬಾಗಿಲಿನಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜನನ್ನು ನಮ್ಮನ್ನು ಪೋತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಾಹಸ್ಯವಾಗಿ ಕಾಣಬಹುದು. ಆದರೆ ಇನ್ನೊಂದು ಗಳಿಗೆಯೂ ನಾನು ಇದನ್ನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ಇನ್ನು ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಕಥೆ ಹೀಗದ ಜಗದ ಮಹಾಯುಧ ಹೀಗದ ಜಗದ ಮಹಾಯುಧ ಹೀಗದ ಅಟ್ಟ ಆಸೆ ಕೌರವರ ಅಟ್ಟ ಆಸೆ ಸಮರದ ಕೊಟ್ಟು ಬರದೆ ನಾನು ಮತ್ತು ಈ ನನ್ನ ಗದೆ ಇವೆರಡೇ ಗುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತೆಯಿಂದ ಸಂಧ್ಯಾ ಪ್ರಸ್ತಾಪವನ್ನು ಮಾಡುವಿರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದು ಮರೆಯುವುದು ನಿಮಗೆ ಉಚಿತವೆನಿಸುತ್ತಲ್ಲವೇ ಸ್ವಾಮಿ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂತಹ ಘೋರ ಕರ್ಮ
ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗೆ ಇಷ್ಟೊಂದು ಪ್ರಯತ್ನಿಸುತ್ತಿರುವುದು. ರಾಜೇಂದ್ರ, ಒಮ್ಮೆ ನನ್ನ ಸಂಧಿಗೆ ಕಳಿಸಿ ಒಮ್ಮೆ ಅಪಮಾನ ಹೊಂದಿದೆ. ಕುಲಪುರೋಹಿತರನ್ನು ಕಳಿಸಲು ಇದು ಮದುವೆಯ ಔತಣವಲ್ಲೆಂಬ ಪರಿಜ್ಞಾನವೂ ನನಗಿಲ್ಲದೆ ಹೋಯಿತು. ಸ್ವಾಮಿ, ನೀವು ಇನ್ನಾದರೂ ಅರ್ಜುನ, ನಾನು ಇನ್ನು ಹೊರಡುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ನಿಮ್ಮ ಪೌರುಷ ಪುರಸ್ಕಾರವು ನಿಮಗೇ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ನನಗಿರಲಿ. ಏನಿ ಕೋಲಾಹಲ? ನಿನಗೂ ಮಂಗಳವಾಗಲಿ. ಸ್ವಾಮಿ, ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಭೀಷ್ಮ ದ್ರೋಣಾದಿಗಳು ಬಹುವಾಗಿ ಸನ್ಮಾನಿಸಿದರು ಮತ್ತು ರಾಜಸಭೆಯಲ್ಲಿ ಸ್ವಾಗತಿಸಿ ಉಪಚರಿಸಿದರು. ಸಂಧಿಯ ವಿಚಾರ ಏನಿರುತ್ತೆ ಸ್ವಾಮಿ? ಓಹೋ, ನಡೆಯಿತು. ಎಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರಿಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿಸಲು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ತಡೆ. ಅಣ್ಣನ ಮಾತು ಮುಗಿಯಲಿ, ನಂತರ ಇಷ್ಟದಂತೆಯೇ ಮಾಡುವರಾಗಿ. ನಿನ್ನಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆ ಮುಗಿಯುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು ಧರ್ಮನಂದನ. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ.
ನಿಕಟವಾದ ಸಂಬಂಧ ಇರುವುದು ಭೀಮಸೇನ. ಕೃಷ್ಣ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಇನ್ನು ಇಲ್ಲಿರುವುದು ನನಗೆ ಇಷ್ಟವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆಯಾಯಿತು. ಅದನ್ನು ಸಾಧಿಸಿದ ಕೃಷ್ಣ. ಸಹೋದರರೇ, ನಾನು ಇನ್ನು ಹೊರಡುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗ್ಯಾವ ಪ್ರಯೋಜನವೂ ಇಲ್ಲ. ನಿಮ್ಮ ಪೌರುಷ ವರ್ತನೆಯನ್ನು ನೀವೇ ಬೃಂದಿಸಿರಿ. ಈ ಭೀಮನು ಅದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಪಾಂಚಾಲಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವನು. ಭೀಮಸೇನ, ನೀನು ನಿಜವಾಗಿಯೂ ಹಿಡಂಬಾಪತಿಯೇ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಕೃಷ್ಣ, ನನ್ನನ್ನು ಸುಮ್ಮನೆ ಕಾಣಬೇಡ. ಈ ಸಂಧ್ಯೆ ಸುದ್ದಿಯು ನನಗೊಪ್ಪದು. ಭೀಮಸೇನ, ನಿನ್ನ ಒಪ್ಪುವ ವಿಚಾರ ಹೊಂದಿರುವುದು ಕಡೆಯ ಆ ದುರ್ಯೋಧನನು ನಿನಗೆ ಒಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ? ಆ ಪುಣ್ಯ ದುರ್ಯೋಧನನ ಸಂದೇಶ. ಹಾಗಾದರೆ ಅದರ ಉದ್ದೇಶವು ಸಂಧಿಯಲ್ಲ. ಕೃಷ್ಣ, ಹೇಳು, ಏನು ಆ ಸಂದೇಶ? ಭೀಮಸೇನ, ಅದನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿ ಸಹೋದರರಿಂದ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆ ಹೇಳು, ಏನು ಆ ಸಂದೇಶ? ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ ಕಳೆಯ. ಕೃಷ್ಣ, ಈ ಪರಿಹಾಸ್ಯ ಬೇಕೆ? ಪರಿಹಾಸ್ಯವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು. ಎಲ್ಲಿ ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಡು. ನೀಯಪ್ಪ ನನ್ನ ಭಾಗದಲ್ಲಿ ಬಂದು ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇದೋ ಕೃಷ್ಣ, ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನು ಆ ಸಂದೇಶ? ಕೋಪ ಮಾಡುವುದಿಲ್ಲ ಅಷ್ಟೇ. ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿನು. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡಯ್ಯ. ನಿನ್ನ ಆಜ್ಞೆಯನ್ನು ಎಂದಾದರೂ ಮೀರುವುದಿಲ್ಲ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂದಿತು. ಇದೆಂತಹ ಪರಿಹಾಸ್ಯ ಅಣ್ಣ. ಪರಿಹಾಸ್ಯ ಅಲ್ಲ ಸಹೋದರಿ, ನೀನು ಶತ್ರುಗಳ ಎಡೆಮುರಿ ಬಿಡಿಸುವುದರಲ್ಲಿ ಪಂಡಿತೆಯಂತೆ. ಹಾಗೆ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದನ್ನು ನೋಡು. ನಿನ್ನಿಚ್ಛೆಯಂತೆ ಆಗಲಿ. ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ಕೇಳಿರಿ. ಭೀಮಸೇನ, ಯಾಜ್ಞಸೇನಿ, ಅಣ್ಣ, ಧರ್ಮಾನಂದನ, ಕಿರೀಟಿ, ಈಗ ಎಲ್ಲರೂ ನನ್ನ ಮಾತನ್ನು ಕೇಳಿರಿ. ಈ ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಈ ದಿನ ದುರ್ಯೋಧನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರ್ಯಾರು ಈ ಕಾರ್ಯವನ್ನು ಮಾಡಿದರು? ಏನು ಹೇಳಿದ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಆ ದುರಾತ್ಮರು? ಮತ್ತಿನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದ. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನು ಈ ಕಾರ್ಯವನ್ನು ಮಾಡಿದನು. ಇಂತಹ ಸಾಹಸ ಕಾರ್ಯವನ್ನು ಅವರಿಂದಲೇ ಮತ್ಯಾರಿಗೆ ಸಾಧ್ಯ? ಭೀಮಸೇನ, ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಈ ನಿತ್ಯ ಕೃತ್ಯದಿಂದ ದುರ್ಯೋಧನ ದುರಭಿಮಾನವು ಶ್ರೀಕಾರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುರಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು, ಆ ಕುಂಭಿಕಾರವನ್ನು ಈ ರೀತಿ ಅಪಮಾನ ಪಡಿಸಿದ್ದಾನೆ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು?
ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆತರದಲ್ಲಿ ದೊರಕುವುದಂತೆ. ಈ ಸಂದೇಶಕ್ಕೆ ನಮಗಿನ್ನು ಉಳಿದಿರುವುದು ಒಂದೇ ಯುದ್ಧ. ಪರಮಾತ್ಮ, ನೀನು ತಿಳಿದಿಲ್ಲವೇ ನಾನು ಯುದ್ಧವನ್ನು ಅಪೇಕ್ಷಿಸಿದವನಲ್ಲ ಎಂದು, ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದನೆಂದು. ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ನೀನು ಬಿಡಿಸುವುದಿಲ್ಲವೇ? ಅಗ್ರಜ, ನೀನಾದರೂ ಬಿಡಿಸು. ನೀನು ಬಿಡಿಸುವುದಿಲ್ಲವೇ? ಧನಂಜಯ, ನೀನಾದರೂ ಬಿಡಿಸಯ್ಯ. ನೀನು ಬಿಡಿಸುವುದಿಲ್ಲವೇ? ವಾಸುದೇವ, ಇದು ನಿನಗೆ ನಮಸ್ಕರಿಸುವೆನು. ನೀನಾದರೂ ಬಿಡಿಸು. ಯಾರು ಬಿಡಿಸುವುದಿಲ್ಲವೇ? ಹಾಗಾದರೆ ನಾನೇ ಬಿಡಿಸಿಕೊಳ್ಳುವೆನು. ಹರ ಹರ ಮಹಾದೇವ್. ಆ ದಿನ ದುಶ್ಯಾಸನನ ಹೊಟ್ಟಲೋಕದಲ್ಲಿ ನಮ್ಮ ದುರ್ದೈವವು ಗೌರ್ಯನ ಪರಮಾವಧಿಯನ್ನು ಮುಟ್ಟಿದಾಗ ದುಶ್ಯಾಸನನಿಂದ ಅಪಮಾನ ಬಂದೆ ಮುಕ್ತ ಕೇಶಿಯಾಗಿ ಕಣ್ಣೀರಿಡುತ್ತಾ ಪಾಂಡವರ ಅಪಕೀರ್ತಿಯು ರೂಪುಗೊಂಡಂತೆ ನಿಂತಿದೆ. ಪಾಂಚಾಲಿ, ರಾಜನಂದಿನಿಯ ಸಮ್ಮುಖದಲ್ಲಿ ನಾನೇ ಪ್ರತಿಜ್ಞೆ ಮಾಡಿದೆನು. ಇಂದು ಯುದ್ಧ ಸನ್ನದ್ಧವಾಗುವ ಮೊದಲೇ ಪುನಃ ಪ್ರತಿಜ್ಞೆ ಮಾಡುವೆನು. ಆ ದುರ್ಳ ದುಶ್ಯಾಸನನ ಒಡಲನ್ನು ಬಗೆದು ಅವನ ಹೃದಯದ ಬಿಸಿ ರಕ್ತದಿಂದ ನಮ್ಮ ಪಾಂಚಾಲಿಯ ಇಡುಮಡಿಯನ್ನು ಕಟ್ಟುವೆನು. ಅದಕ್ಕೆ ಶ್ರೀಕೃಷ್ಣನ ಪಾದವೇ ಸಾಕ್ಷಿ. ಹರ ಹರ ಮಹಾದೇವ್.
ವಾಸುದೇವ ಕಾರಣನ ಶಿರವನ್ನು ನೆರಳಕ್ಕುಳಿಸುವ ಶಪಥವನ್ನು ತೀರಿಸಿಕೊಳ್ಳುವ ಹೊರತು ಈ ಅರ್ಜುನನಿಗೆ ಶಾಂತಿ ಇಲ್ಲ. ಈ ಸಂಕಟದಿಂದ ನನ್ನನ್ನು ಉದ್ಧರಿಸುವ ಭಾರವನ್ನು ನಿನ್ನದೇ ತಂದೆ. ಸೂರ್ಯದೇವಾಯ ನಮಃ. ಓಂ ನಮೋ ಸೂರ್ಯದೇವಾಯ ನಮಃ. ಓಂ ನಮೋ ಭಾಸ್ಕರಾಯ ನಮಃ. ಹರಿಯಲ್ಲ